ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಐಶ್ವರ್ಯ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ, ಶಿರ್ಸಿ. ಸೊ ಇವತ್ತಿನ ವಿಡಿಯೋ ಬಂದು ಮನೆಯಲ್ಲೇ ಇಡೀ ದೇಹ ಶುದ್ಧಿ ಅಂದರೆ ನ್ಯಾಚುರಲ್ ಆಗಿ ಬಾಡಿ ಹೇಗೆ ಡಿಟಾಕ್ಸ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಡಿಟಾಕ್ಸಿಫಿಕೇಷನ್ ಮಾಡೋದಕ್ಕಿಂತ ಮುಂಚೆ ಬಾಡಿಯಲ್ಲಿ ಟಾಕ್ಸಿನ್ಸ್ ಅನ್ನೋದು ಪ್ರೆಸೆಂಟ್ ಆಗಿರುತ್ತೆ. ಸೊ ಈ ಟಾಕ್ಸಿನ್ಸ್ ಅನ್ನೋದು ನಿಮ್ಮ ಬಾಡಿಯಲ್ಲಿ ಪ್ರೆಸೆಂಟ್ ಆಗಿದ್ದಾಗ ನಿಮಗೆ ಡಿಟಾಕ್ಸಿಫಿಕೇಷನ್ನ ಅವಶ್ಯಕತೆ ಇರುತ್ತೆ. ಸೊ ಈ ಟಾಕ್ಸಿನ್ಸ್ ಅಂದರೆ ಏನು? ಇವಾಗಿನ ಲೈಫ್ ಸ್ಟೈಲಲ್ಲಿ ಏನಾಗುತ್ತೆ ಅಂದರೆ ಪ್ರತಿಯೊಬ್ಬರು ಕೂಡ ಕೆಮಿಕಲ್ಸಿಗೆ ಎಕ್ಸ್ಪೋಜರ್ ಅನ್ನೋದನ್ನ ಖಂಡಿತವಾಗ್ಲೂ ಆಗ್ತಾ ಇರ್ತಾರೆ. ಯಾವ ಥರದೆಲ್ಲ ಕೆಮಿಕಲ್ ಎಕ್ಸ್ಪೋಜರಿಗೆ ಆಗ್ತಾರೆ ಅಂತ ಅಂದರೆ, ನಾವು ಅಡುಗೆ ಮಾಡುವಂಥ ಪಾತ್ರೆಗಳಲ್ಲಾಗಿರ್ಬೋದು, ನಾವು ಈಚೆ ಓಡಾಡುವಾಗ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ಸ್ ಆಗಿರ್ಬೋದು, ಮತ್ತು ನಾವು ತಿನ್ನುವಂಥ ಆಹಾರ ಪದ್ಧತಿ ಅಂದರೆ ಇಂಪ್ರಾಪರ್ ಡಯಟ್ ಆಗಿರ್ಬೋದು, ಸ್ಲೀಪಿಂಗ್ ಪ್ಯಾಟ್ರನ್, ಸೊ ಇದೆಲ್ಲದನ್ನು ನಾವು ಟಾಕ್ಸಿನ್ಸ್ ಅಂದರೆ ಕೆಮಿಕಲ್ಸ್ ಆಗಿ ಕನ್ಸಿಡರ್ ಮಾಡ್ತೀವಿ. ಸೊ ಈ ಥರ ಇದ್ದಾಗ ಏನಾಗುತ್ತೆ, ಬಾಡಿಯಲ್ಲಿ ಬೇಡದೇ ಇರುವಂಥ ಟಾಕ್ಸಿನ್ಸ್ಗಳು ಪ್ರೆಸೆಂಟ್ ಆಗುತ್ತೆ ಅಲ್ವಾ. ಸೊ ಬೇಡದೇ ಇರುವಂಥ ಟಾಕ್ಸಿನ್ಸ್ಗಳು ಪ್ರೆಸೆಂಟ್ ಆದಾಗ ಏನಾಗುತ್ತೆ, ಸೊ ನ್ಯಾಚುರಲ್ ಡಿಟಾಕ್ಸಿಫಿಕೇಷನ್ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅನ್ನೋದ ಈ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಈ ಡಿಟಾಕ್ಸಿಫಿಕೇಷನ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಬಾಡಿಗೆ ಈ ಡಿಟಾಕ್ಸಿಫಿಕೇಷನ್ನ ಅವಶ್ಯಕತೆ ನಿಜವಾಗ್ಲೂ ಇದೆಯಾ? ಹೌದು. ಯಾಕೆ ಅಂತ ಅಂದರೆ ಇವಾಗಿನ ಲೈಫ್ ಸ್ಟೈಲಲ್ಲಿ ಪ್ರತಿಯೊಬ್ಬರು ಕೂಡ ಕೆಮಿಕಲ್ಸಿಗೆ ಎಕ್ಸ್ಪೋಜರ್ ಆಗ್ತಾನೆ ಇರ್ತಾರೆ. ಅದು ನಾವು ಪೊಲ್ಯೂಷನಿಗೆ ಎಕ್ಸ್ಪೋಜರ್ ಆಗುವಂಥದ್ದಲ್ಲ. ಸೊ ನಾವು ಬಳಸುವಂಥ ಆಹಾರಗಳಲ್ಲಾಗಿರ್ಬೋದು, ಅಥವಾ ನಮ್ಮ ಸ್ಲೀಪಿಂಗ್ ಪ್ಯಾಟ್ರನ್ ಆಗಿರ್ಬೋದು, ನಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ನಮ್ಮ ಈಟಿಂಗ್ ಪ್ಯಾಟ್ರನ್, ಸ್ಲೀಪಿಂಗ್ ಪ್ಯಾಟ್ರನ್, ಅದ್ರ ಜೊತೆಗೆ ನಾವು ಆಹಾರ ಅಂದರೆ ನಾವು ಕುಕ್ ಮಾಡುವಂಥ ಪಾತ್ರೆಗಳಲ್ಲಿ ಅಂದರೆ ವೆಸಲ್ಸ್, ಇದೆಲ್ಲದರಲ್ಲೂ ಕೂಡ ಕೆಮಿಕಲ್ಸಿನ ಕಂಟೆಂಟ್ ಅಂತೂ ಇದ್ದೇ ಇರುತ್ತೆ. ಸೊ ಎಷ್ಟೊಂದು ಜನ ಹೇಳ್ಬೋದು, ನಾವು ಮನೆ ಆಹಾರಗಳನ್ನೇ ತಿಂತೀವಿ, ನಾವು ಯಾವುದೇ ಥರದ ಜಂಕ್ ಫುಡ್ಸ್ ಆಗಿರ್ಬೋದು ಆಚೆ ಕಡೆ ಏನೂ ತಿನ್ನೋದಿಲ್ಲ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ನಿಮ್ಮ ಬಾಡಿಯಲ್ಲಿ ಈ ಅನ್ವಾಂಟೆಡ್ ಸಬ್ಸ್ಟೆನ್ಸ್ ಅಂದರೆ ಟಾಕ್ಸಿನ್ಸ್ ಹೇಗೆ ಪ್ರೆಸೆಂಟ್ ಆಗುತ್ತೆ? ಹೇಗೆ ಅಂತ ಅಂದರೆ, ಇವಾಗ ಅತಿ ಆದರೆ ಅಮೃತ ಕೂಡ ವಿಷ ಅಂತ ಕೇಳಿದ್ದೀವಿ. ಹೇಗೆ ಅಂತ ಅಂದರೆ, ಈಗ ಒಳ್ಳೆ ಆಹಾರಗಳನ್ನೇ ತಿಂತಾ ಇದ್ರೂ ಕೂಡ ನಮ್ಮ ಬಾಡಿಯಲ್ಲಿ ಟಾಕ್ಸಿನ್ಸ್ ಅಕ್ಯುಮುಲೇಟ್ ಆಗುತ್ತೆ. ಹೇಗೆ ಅಂದರೆ ಓವರ್ ಈಟಿಂಗ್, ಅಂದರೆ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಕ್ಯಾಲೋರೀಸ್ನ ಬಿಟ್ಟು ನಾವು ಜಾಸ್ತಿ ಕ್ಯಾಲೋರೀಸ್ನ ತಿಂತಾ ಬಂದಾಗ ಏನಾಗುತ್ತೆ ಅಂದರೆ ನಮ್ಮ ಬಾಡಿಗೆ ಅನ್ವಾಂಟೆಡ್ ಸಬ್ಸ್ಟೆನ್ಸ್ ಅನ್ನೋದು ಅಕ್ಯುಮುಲೇಟ್ ಆಗ್ತಾ ಬರುತ್ತೆ. ಸೊ ಈ ಅನ್ವಾಂಟೆಡ್ ಸಬ್ಸ್ಟೆನ್ಸ್ ಏನಾದರೂ ಅಕ್ಯುಮುಲೇಟ್ ಆದಾಗ ಅದು ಪ್ರಾಪರ್ ಆಗಿ ನಮ್ಮ ಎಕ್ಸ್ಕ್ರೀಷನ್ ಆಗ್ತಾ ಇದ್ದಾಗ ಅಂದರೆ ಯಾವುದೇ ಥರದ ವರಿ ಮಾಡ್ಕೋಬೇಕಾಗಿಲ್ಲ. ಸೊ ಆ ತಿಂತಾ ಇರುವಂಥ ಫುಡ್ಡು ಪ್ರಾಪರ್ ಆಗಿ ಎಕ್ಸ್ಕ್ರೀಟ್ ಆಗ್ತಾ ಇಲ್ಲ, ಅಂದರೆ ನಿಮಗೆ ಮೋಷನಲ್ಲಿ ಕರೆಕ್ಟಾಗಿ ಹೋಗ್ತಾ ಇಲ್ಲ ಅಂತ ಅಂದಾಗ ಏನಾಗುತ್ತೆ, ನಿಮ್ಮ ಬಾಡಿಗೆ ಡಿಟಾಕ್ಸಿಫಿಕೇಷನ್ನ ಅವಶ್ಯಕತೆ ಇರುತ್ತೆ. ಸೊ ಹೀಗಿದ್ದಾಗ ನಾವು ಏನು ಮಾಡಬೇಕು? ಸೊ ಈ ಡಿಟಾಕ್ಸಿಫಿಕೇಷನ್ ಅಂತ ಹೇಳಿದಾಗ ಫಸ್ಟು ನಮ್ಮ ತಲೆಯಲ್ಲಿ ಬರುವಂಥ ಆರ್ಗನ್ ಯಾವುದು? ಲಿವರ್. ಸೊ ಈ ಲಿವರಲ್ಲಿ ಯಾವ ಥರದ ಶಕ್ತಿ ಇರುತ್ತೆ ಅಂತ ಅಂದರೆ, ನಿಮ್ಮ ದೇಹದಲ್ಲಿ ಯಾವುದೇ ಥರದ ಅನ್ವಾಂಟೆಡ್ ಸಬ್ಸ್ಟೆನ್ಸ್ ಇದ್ರೂ ಕೂಡ ಅದು ಡಿಟಾಕ್ಸಿಫಿಕೇಷನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಡಿಟಾಕ್ಸಿಫಿಕೇಷನ್ ನಾವು ಹೇಗೆ ಮಾಡಬೇಕು ಅಂದರೆ, ಮೊದಲನೇದಾಗಿ ಫಸ್ಟ್ ನಾವು ನೀರು ಕುಡಿಯುವಂಥ ಅಭ್ಯಾಸಗಳನ್ನು ಮಾಡಬೇಕು. ಎಷ್ಟು ನೀರು ಕುಡಿಬೇಕು ಡಾಕ್ಟ್ರೆ ಅಂತ ಕೇಳಿದ್ರೆ, ಸೊ 2 to 3 ಲೀಟರ್ ಅಷ್ಟು ನೀರನ್ನು ನೀವು ಕುಡಿತಾ ಬರಬೇಕು. ಈ ನೀರು ಕುಡಿಯುವಂಥ ಕ್ರಿಯೆ ಏನಿದೆ ಅದು ಕರೆಕ್ಟಾಗಿ ನೀವು ಫಾಲೋ ಮಾಡಬೇಕು. ಹೇಗೆ ನಾವು ನೀರು ಕುಡಿಬೇಕು? ಇವಾಗ ಪ್ರತಿಯೊಬ್ಬರಿಗೂ ಹುಟ್ಟಿದಾಗಿಂದ ಸಾಯೋವರೆಗೂ ಎಲ್ರಿಗೂ ನೀರು ಕುಡಿಯುವಂಥ ಅಭ್ಯಾಸ ಎಲ್ಲರಿಗೂ ಗೊತ್ತು. ಬಟ್ ಸ್ಟಿಲ್ ನೀರನ್ನು ಹೇಗೆ ಕರೆಕ್ಟಾಗಿ ಕುಡಿಬೇಕು ಅಂತ ಅಂದರೆ, ನಾವು ಹೇಳಿರ್ತೀವಿ ದಿನಕ್ಕೆ 2 to 3 ಲೀಟರ್ಸ್ ಆಫ್ ವಾಟರ್ ಕುಡೀರಿ ಅಂತ. ಬಟ್ ಅದನ್ನು ಹೇಗೆ ಕುಡಿಬೇಕು ಅಂತ ಅಂದರೆ, ಎವ್ರಿ 1 hour, ಪ್ರತಿ 1 ಗಂಟೆಗೆ 1 ಗ್ಲಾಸ್ ಆಫ್ ವಾಟರ್ನ ನೀವು ಕುಡಿತಾ ಬರಬೇಕು. ಅಂದರೆ ದಿನದಲ್ಲಿ ಆಲ್ಮೋಸ್ಟ್ 10 to 12 ಗ್ಲಾಸಸ್ ಆಫ್ ವಾಟರ್ನ ನೀವು ಕುಡಿದಾಗ ಆ ವಾಟರ್ ಏನಿದೆ ಅದು ಪ್ರಾಪರಾಗಿ ನಿಮ್ಮ ಬಾಡಿಯಲ್ಲಿ ಅಬ್ಸಾರ್ಪ್ಷನ್ಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಒನ್ಸ್ ನಿಮ್ಮ ಬಾಡಿಯಲ್ಲಿ ಪ್ರಾಪರಾಗಿ ಅಬ್ಸಾರ್ಪ್ಷನ್ ಅನ್ನೋದು ಸ್ಟಾರ್ಟ್ ಆದಾಗ ಏನಾಗುತ್ತೆ, ನಿಮಗೆ ಯಾವುದೇ ಥರದ ಮಲಬದ್ಧತೆ ಸಮಸ್ಯೆ ಆಗಿರ್ಬೋದು, ಇವಾಗ ನೀರು ಕುಡಿದೇ ಇದ್ದಾಗ ಏನಾಗುತ್ತೆ, ನಿಮ್ಮ ಬಾಡಿ ಕಾನ್ಸ್ಟಿಪೇಷನ್ ಆಗುತ್ತೆ, ಅದ್ರ ಜೊತೆಗೆ ಡಿಹೈಡ್ರೇಟ್ ಆಗುತ್ತೆ. ಡಿಹೈಡ್ರೇಟಿನ ಜೊತೆಗೆ ನಿಮ್ಮ ದೇಹದಲ್ಲಿ ಕಿಡ್ನಿ ಸ್ಟೋನ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಈ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ನಾವು ಸ್ಟಾಪ್ ಮಾಡಬೇಕು ಅಂದರೆ ಪ್ರಾಪರಾಗಿ ನೀರು ಕುಡಿಯುವಂಥ ಒಂದು ಪ್ರಾಕ್ಟೀಸನ್ನು ಮಾಡ್ಕೋಬೇಕು. ಇವಾಗ ನೀರು ಕುಡಿಯುವಂಥ ಪ್ರಾಕ್ಟೀಸ್ ಆಯಿತು. ಇದಾದಮೇಲೆ ಸೆಕೆಂಡ್ ಏನು ಮಾಡಬೇಕು ಲಿವರ್ ಡಿಟಾಕ್ಸಿಫಿಕೇಷನ್ ಮಾಡೋದಕ್ಕೆ ಅಂತ ಅಂದರೆ, ಈ ಎಲಿಮಿನೇಟರಿ ಡಯಟ್ ಅನ್ನುವುದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಈ ಎಲಿಮಿನೇಟರಿ ಡಯಟ್ ಅಂದರೆ ಏನಪ್ಪ ಅಂತ ಅಂದರೆ, ಈ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ಗಳನ್ನು ನಾವು ಚೆನ್ನಾಗಿ ಕುಡಿತಾ ಬರಬೇಕು. ಅಂದರೆ ಫ್ರೂಟ್ಸ್ಗಳನ್ನು ತಿನ್ನೋದಲ್ಲ, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಜ್ಯೂಸ್ಗಳನ್ನು ಮಾಡಿಕೊಂಡು ನಾವು ಸೇವಿಸ್ತಾ ಬರಬೇಕು. ಯಾಕೆ ಅಂತ ಅಂದರೆ, ಈ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಜ್ಯೂಸ್ಗಳಲ್ಲಿ ಪೊಟ್ಯಾಷಿಯಮ್ ಕಂಟೆಂಟ್ ಅನ್ನೋದು ತುಂಬ ಹೈ ಆಗಿರುತ್ತೆ. ಸೊ ಪೊಟ್ಯಾಷಿಯಮ್ ಏನು ಮಾಡುತ್ತೆ ಅಂತ ಅಂದರೆ, ಅದರಲ್ಲಿರುವಂಥ ಡೈರೋಟಿಕ್ಸ್ ಏನು ಮಾಡುತ್ತೆ ಅಂದರೆ ನಿಮ್ಮ ಕಿಡ್ನಿ
ಸೊ ನಿಮ್ಮ ಕಿಡ್ನಿಯಲ್ಲಿ ಬ್ಲಡ್ ಪ್ಯೂರಿಫಿಕೇಷನ್ ಆಗುವಂಥ ಒಂದು ಕ್ರಿಯೆನ ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಡಿಟಾಕ್ಸಿಫಿಕೇಷನ್ ಅಂದರೆ ಬರೀ ಲಿವರ್ ಅಷ್ಟೇ ಡಿಟಾಕ್ಸಿಫಿಕೇಷನ್ ಕೆಲಸ ಮಾಡುವಂಥದ್ದಲ್ಲ. ನಿಮ್ಮ ಅದರ್ ಆರ್ಗನ್ಸ್ ಆಗಿರುವಂಥ ಕಿಡ್ನಿ ಆಗಿರ್ಬೋದು, ನಿಮ್ಮ ಸಪೋರ್ಟಿಂಗ್ ಸಿಸ್ಟಮ್ ಅಂದರೆ ಎಕ್ಸ್ರಿಟರಿ ಸಿಸ್ಟಮ್ಸ್ಗಳು ಏನಾಗಿದೆ, ಸ್ಕಿನ್ ಆಗಿರ್ಬೋದು, ಲಂಗ್ಸ್ ಆಗಿರ್ಬೋದು, ಅಥವಾ ಬವಲ್ ಮೂಮೆಂಟ್ಸ್ ನೀವೇನು ಪಾಸ್ ಮಾಡಿರ್ತೀವ, ಇವೆಲ್ಲದರಲ್ಲೂ ಕೂಡ ಈ ಡಿಟಾಕ್ಸಿಫಿಕೇಷನ್ ಅನ್ನೋದನ್ನು ನಾವು ನೋಡ್ತಾ ಬರ್ಬೋದು. ಸೊ ಇದಾದಮೇಲೆ ನೆಕ್ಸ್ಟು ನೀವು ಡಿಟಾಕ್ಸಿಫಿಕೇಷನ್ ಹೇಗೆಲ್ಲ ಮಾಡ್ಕೋಬೋದು ಅಂತ ಅಂದರೆ, ನೀವು ತಿನ್ನುವಂಥ ಆಹಾರಗಳಲ್ಲಿ ಕ್ಯಾಲೋರೀಸ್ ಅನ್ನೋದನ್ನು ನೀವು ಕಮ್ಮಿ ತಿಂತಾ ಬರಬೇಕಾಗುತ್ತೆ. ಸೊ ಒನ್ಸ್ ನಿಮ್ಮ ಬಾಡಿಯಲ್ಲಿ ಕ್ಯಾಲೋರಿ ಕಂಟೆಂಟ್ ಏನಾದರೂ ಕಮ್ಮಿ ಆದಾಗ ನಿಮ್ಮ ಲಿವರಿನ ಮೇಲೆ ಒತ್ತಡವನ್ನು ನೀವು ಕಡಿಮೆ ಮಾಡ್ತಾ ಬರ್ತೀರಾ. ಒನ್ಸ್ ನಿಮ್ಮ ಲಿವರಿನ ಮೇಲೆ ಒತ್ತಡ ಕಡಿಮೆ ಆದಾಗ ಏನಾಗುತ್ತೆ, ಎಷ್ಟೊಂದು ಜನ ನೀವು ಹೇಳೋದು ಕೇಳಿದ್ದೀರಾ, ಫ್ಯಾಟಿ ಲಿವರ್ ಅನ್ನೋದನ್ನು ಕೇಳಿದ್ದೀರಾ. ಈ ಫ್ಯಾಟಿ ಲಿವರ್ ಅನ್ನೋದು ಹೇಗಾಗುತ್ತೆ ಅಂತ ಅಂದರೆ, ನಿಮ್ಮ ಬಾಡಿಗೆ ಬೇಕಾಗಿರುವಂಥ ಕ್ಯಾಲೋರೀಸ್ಗಿಂತ ನೀವು ಅತಿ ಹೆಚ್ಚಾಗಿ ಕ್ಯಾಲೋರೀಸ್ ತಿಂತಾ ಇದ್ದಾಗ ಅದರಲ್ಲಿ ಕನ್ವರ್ಟ್ ಆಗುವಂಥ ಫ್ಯಾಟ್ ಸ್ಟೋರ್ ಆಗಿ ಏನಾಗುತ್ತೆ, ಫ್ಯಾಟಿ ಲಿವರ್ ಆಗುತ್ತೆ. ಸೊ ಒನ್ಸ್ ನೀವೇನಾದರೂ ಕಮ್ಮಿ ಕ್ಯಾಲೋರೀಸ್ ಅಂದರೆ ಲೋ ಕ್ಯಾಲೋರಿ ಡಯಟ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಲಿವರ್ ಮೇಲೆ ಆಗ್ತಿರುವಂಥ ಒತ್ತಡ ಕೂಡ ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ನಿಮಗೆ ಈ ಫ್ಯಾಟಿ ಲಿವರ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಸೊ ಈ ನ್ಯಾಚುರಲ್ ಆಗಿ ನ್ಯಾಚುರಲ್ ಆಗಿ ಮನೇಲೆ ಹೇಗೆ ಡಿಟಾಕ್ಸ್ ಮಾಡ್ಕೊಳ್ಳೋದ್ರ ಜೊತೆಗೆ ಯಾವುದೆಲ್ಲ ಕಾಯಿಲೆಗಳು ಬರಬಾರ್ದು ಅನ್ನೋದನ್ನು ಕೂಡ ನಾವು ವಿಡಿಯೋದಲ್ಲಿ ನಾವು ತಿಳ್ಕೊಂಡ್ವಿ.